ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ನಮ್ಮ ಒಂದು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಟ್ರಿಪ್ಪಿಂದು. ಸೊ ಈ ಒಂದು ಹೋಟೆಲಲ್ಲೂ ಕೂಡ ನಮ್ಮ ಸ್ಟೇ ಬಂದು ಲಾಸ್ಟ್ ಡೇ ಅಂತಲೇ ಹೇಳ್ತೀನಿ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗು ಇವತ್ತು ಕೂಡ ಸ್ವಲ್ಪ ಒಂದು ಪ್ಲೇಸಸ್ಗಳನ್ನೆಲ್ಲ ನೋಡೋದು ಎಕ್ಸ್ಪ್ಲೋರ್ ಮಾಡೋದಿದೆ, ಅದನ್ನು ತೋರಿಸ್ತೀನಿ. ಸೊ ಆ್ಯಸ್ ಯೂಶ್ವಲ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇನ್ನೇನು ಬ್ರೇಕ್ಫಾಸ್ಟಿಗೆ ಬಂದಿವಂತ ಹೇಳ್ಬೋದು. ಬ್ರೇಕ್ಫಾಸ್ಟು ನಮ್ಮದು ಒಂದು ಏನು 4 ಡೇಸ್ ಆಲ್ಮೋಸ್ಟ್ ದಿಸ್ ಇಸ್ ಅ 5th ಡೇ. 5 ಡೇಸ್ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಈ ಥರ ವೆರೈಟೀಸ್ ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದನ್ನೇ ಮಾಡಿ ತಿಂತೀವಲ್ಲ, ಸೊ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ವೆರೈಟೀಸೆಲ್ಲ ನಾವು ಈ ಒಂದು ಹೋಟೆಲಲ್ಲೇ ತಿನ್ಬೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು 5 ಡೇಸ್ ಎಕ್ಸ್ಪೀರಿಯನ್ಸ್ ಆಫ್ ಬ್ರೇಕ್ಫಾಸ್ಟ್. ಅದನ್ನಂತರೂ ಜಾಸ್ತಿ ಮಿಸ್ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು ನಾನು. ಸೊ ಇನ್ನೇನು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವತ್ತು ಕೂಡ ಕೆಲವೊಂದಿಷ್ಟು ಪ್ಲೇಸಸ್ಗಳನ್ನು ನೋಡಿಬಿಟ್ಟು ನಾವು ಬೆಂಗಳೂರಿಗೆ ಹೋಗೋಣ. ಯಾಕಂದರೆ ನಾವು ಬುಕ್ ಮಾಡಿದ್ದು ಬೆಂಗಳೂರಿಗೆ ನೈಟ್ ಬುಕ್ ಮಾಡಿದ್ವಿ. ಲೈಕ್ ಏನಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಸೊ ಆ ಒಂದು ಟೆಂಪಲ್ನ ನೋಡ್ಕೊಂಡ್ಬಿಟ್ಟು ಸೊ ಕುಕ್ಕೆ ಟು ಬ್ಯಾಂಗ್ಳೂರು ಬಸ್ ಫೆಸಿಲಿಟಿಗಳು ಇದೆ. ಸೊ ನಾವು ಅದನ್ನೇ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹೋಗುವಾಗ ಕೂಡ ಮಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಟೆಂಪಲ್ಸ್ಗಳೆಲ್ಲ ಇದೆ. ಸೊ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಇನ್ನೇನು ಚೆಕ್ಔಟ್ ಮಾಡಿಕೊಂಡು ಎಲ್ಲನೂ ಲಗೇಜ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಸೊ ಓಷಿಯನ್ ಪರ್ಲ್ಗೆ ಬಾಯ್ ಹೇಳಿಬಿಟ್ಟು ನಾವು ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಉಡುಪಿಗೆ ಮಂಗಳೂರು ತುಂಬಾ ಹತ್ತಿರ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಮಂಗಳೂರಲ್ಲಿರುವಂಥ ಟೆಂಪಲ್ಸ್ಗಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಂಗಳೂರು ಟ್ರಿಪ್ಪು ಆಲ್ರೆಡಿ ಮಾಡಿದ್ದೀನಿ. ಸೊ ಮಂಗಳೂರಲ್ಲಿ ಏನೆಲ್ಲ ನೋಡ್ಬೋದು ಬೀಚಸ್ಗಳು ಅನ್ನೋದು ಎಲ್ಲ ಕಂಪ್ಲೀಟ್ಲಿ ನೋಡಿದ್ದೀನಿ. 2022 ಅಲ್ಲಿ ಐ ಥಿಂಕ್ ಸೊ. ನನ್ನ ಮಗಳು ಇನ್ನೂ ಹುಟ್ಟಿರಲಿಲ್ಲ. ಸೊ ಆವಾಗ ನಾವು ಮಂಗಳೂರಿಗೆ ಟ್ರಿಪ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬೀಚ್ಗಳೆಲ್ಲ ಆಟ ಆಡಿದ್ವಿ. ಸೊ ಮತ್ತು ಅವರು ಕ್ಯಾಬ್ ಡ್ರೈವರ್ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಮಂಗಳೂರಲ್ಲಿ ಯಾವೆಲ್ಲ ಫೇಮಸ್ ಆಗಿದ್ದಾವೆ ಟೆಂಪಲ್ಸ್ ಅಂತಂದ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಆಲ್ಮೋಸ್ಟ್ ಒಂದು 2 ಪ್ಲೇಸಸ್ಗಳು ಸೇಮ್ ರಿಪೀಟ್ ಆಯ್ತು ಅಂತ ಹೇಳ್ಬೋದು. ಬಿಕಾಸ್ ಫೇಮಸ್ ಆಗಿರೋದೇ ನಾವು ಆಲ್ರೆಡಿ ಹೋಗಿದ್ವಿ 22 ಒಳಗೆ, ಅತ್ತೆ ನೋಡಿರಲಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸೊ ಮತ್ತೆ ಅವೇ ಪ್ಲೇಸಸ್ಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಬಂದು ಈ ಥರ ಏನು ನೋಡ್ತಾ ಇದ್ರಲ್ವ, ಈ ಒಂದು ಟೆಂಪಲ್ಗೆ ರೀಚ್ ಆಗಿದ್ವಿ. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೆಮ್ರಿ ಅಂತಲೇ ಹೇಳ್ಬೋದು. ವೆನ್ ಐ ಆಮ್ 5 ಮಂತ್ ಕ್ಯಾರಿಯಿಂಗ್ ಇದ್ದಾಗ ನನ್ನ ಮಗಳನ್ನ ನಾನು ಸೊ ಈ ಒಂದು ಟೆಂಪಲ್ಗೆ, ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ನಾವು ಭೇಟಿ ಕೊಟ್ಟಿದ್ವಿ. ಆ ಒಂದು ಏನು ಪ್ಲೇಸ್ ನೋಡ್ತಿದ್ರಲ್ವ ಗ್ರೀನರಿ, ಅಲ್ಲೇ ನಂದು ಒಂದು ಫೋಟೋ ಇತ್ತು. ಆ ಫೋಟೋನು ಕೂಡ ನಿಮಗೆ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು. 2022 ಒಳಗಡೆ. ಆ್ಯಂಡ್ ಅಗೇನ್ ನಾವು 2025 ಮತ್ತೆ ಬರ್ತಾ ಇದ್ದೀವಿ ಮಗಳನ್ನ ಕರ್ಕೊಂಡು ಅಂತ ಅನ್ನೋದು ಒಂಥರ ತುಂಬ ಸ್ಪೆಷಲ್ ಫೀಲಿಂಗ್ ಅನಿಸ್ತಾಯಿತ್ತು. ಒಂಥರ ವೈಬ್ ಚೆನ್ನಾಗಿ ಅನಿಸ್ತಾಯಿತ್ತು ಅಂತ ಹೇಳ್ಬೋದು. ಸೊ ಇದು ಕೂಡ ಟೆಂಪಲ್ಲು ನೋಡೋಕ್ಕೆ ತುಂಬಾ ಫೇಮಸ್ಸು ಆ್ಯಂಡ್ ತುಂಬ ದೊಡ್ಡದಾಗಿದೆ. ಫುಲ್ಲು ಸುತ್ತಲೆಲ್ಲನೂ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಬಟ್ ಇದು ಟೆಂಪಲ್ನ ಕಂಪ್ಲೀಟಾಗಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದಿತ್ತು. ತೋರಿಸ್ತೀನಿ ಆ ಕಡೆ. ಬಟ್ ಆ ಕಡೆ ನಾನು ಲಾಸ್ಟ್ ಟೈಮ್ ನಾನು 5 ಮಂತ್ಸ್ ಇದ್ರೂ ಕೂಡ ಮೇಲೆಲ್ಲ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೆ. ಬಟ್ ದಿಸ್ ಟೈಮ್ ಹಸ್ಬೆಂಡ್ ನೋಡಿದ್ವಲ್ಲ, ಸೊ ಆಲ್ರೆಡಿ ಅತ್ತೆಗೆ ಹತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಮೇಲೆ ಹೋಗಲಿಲ್ಲ. ಜಸ್ಟ್ ಇದೊಂದು ಟೆಂಪಲ್ ಏನು ಇದೆಯಲ್ಲ, ಸೊ ಅಷ್ಟೇ ಒಳಗಡೆ ಎಲ್ಲನೂ ನಮಸ್ಕಾರ ಮಾಡಿ ಪೂಜೆ ಮಾಡಿಬಿಟ್ಟು ನಾವು ಒಂದು ಇದನ್ನು ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ತೋರಿಸ್ತೀನಿ ನೋಡಿ, ಇವಾಗ ಇಲ್ಲಿ ಮೇಲಿದೆಯಲ್ಲ, ಸೊ ಇಲ್ಲಿ ಮೇಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಈ ಕಡೆ ಲೆಫ್ಟ್ ಸೈಡಿಂದ ನೀವು ಮೇಲೆ ಹೋದರೆ ಇನ್ನೂ ನಿಮಗೆ ಟೆಂಪಲ್ಸ್ ಎಲ್ಲ ಅಲ್ಲಿ ಇದೆ. ಇನ್ನೂ 2-3 ಟೆಂಪಲ್ಸ್ ಇದೆ, ಅಲ್ಲಿ ಹೋಗ್ಬೋದು ನೀವು. ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಆಫ್ಟರ್ 3 ಇಯರ್ಸ್ ಮತ್ತೆ ಈ ಪ್ಲೇಸ್ಗೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಈ ಒಂದು ಟೆಂಪಲಲ್ಲಿ ಸ್ವಲ್ಪ ಹೊತ್ತು ಟೈಮ್ನೆಲ್ಲ ಸ್ಪೆಂಡ್ ಮಾಡಿದ್ವಿ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಈ ಒಂದು ಟೆಂಪಲ್ಲು. ಆ್ಯಂಡ್ ಇದು ಫೇಮಸ್ಸು. ಆಲ್ಮೋಸ್ಟ್ ಎಲ್ಲರೂ ಈ ಒಂದು ಟೆಂಪಲ್ನ ಮಂಗಳೂರಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋರು ಇದನ್ನು ನೋಡಿರ್ತಾರಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ಮತ್ತೆ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಂದು ಫೇಮಸ್ ಆಗಿರುವಂಥ ಟೆಂಪಲ್ಗೆ ಕರ್ಕೊಂಡು ಹೋದರು.
ನಾವು ಮತ್ತೆ ಇನ್ನೊಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಇದೂ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿತ್ತು. ಆ್ಯಕ್ಚುಲಿ ಈ ಒಂದು ಟೆಂಪಲ್ನ ನಾವು ಹೋಗಿರಲಿಲ್ಲ ಲಾಸ್ಟ್ ಟೈಮು. ನಾವು ಬೇರೆ ಒಂದು 2 ಟೆಂಪಲ್ಸ್ನ ಹೋಗಿದ್ವಿ. ಬಟ್ ನಾವು ಆ್ಯಕ್ಚುಲಿ ದಸರಾ ಟೈಮಲ್ಲಿ ಹೋಗಿದ್ವಿ ಅಕ್ಟೋಬರಲ್ಲಿ. ಅಂದರೆ ಅದು ಒಂಥರ ಸ್ಪೆಷಲ್ ಅಲ್ವಾ. ಸೊ ಅವಾಗ ಇಲ್ಲೆಲ್ಲನೂ ತುಂಬ ಏನಂತ ರಶ್ ಇತ್ತು. ಆ್ಯಂಡ್ ಈ ಒಂದು ಟೆಂಪಲ್ನ ನಾವು ಬಂದಿರಲಿಲ್ಲ. ಸೊ ಇನ್ನೊಂದು ಟೆಂಪಲ್ ತೋರಿಸ್ತೀನಿ. ಸೊ ಅದರಲ್ಲಿ ತುಂಬ ರಶ್ಶು ಎಲ್ಲ ಜಾಸ್ತಿ ಇತ್ತು ಒಂಥರ. ಸೊ ಇಲ್ಲಿ ಏನು ಅಷ್ಟೊಂದು ಇರಲಿಲ್ಲ. ಸೊ ಇಲ್ಲಿ ಕೂಡ ಚೆನ್ನಾಗಿ ನಮ್ಮದು ಒಂದು ಏನಂತೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೇ ಅನ್ನಪ್ರಸಾದ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ತಿನ್ಕೊಂಡ್ವಿ ಅಂತಲೇ ಹೇಳ್ಬೋದು ಅನ್ನಪ್ರಸಾದನ ಈ ಒಂದು ಟೆಂಪಲಲ್ಲಿ. ಆ್ಯಸ್ ಯೂಶ್ವಲ್ ಅನ್ನಪ್ರಸಾದ ಏನು ಎಲ್ಲ ಟೆಂಪಲಲ್ಲಿ ಇರುತ್ತಲ್ಲ, ಸೊ ಅದೇ ರೀತಿ ಇತ್ತು. ಆ್ಯಂಡ್ ಇದು ನೋಡ್ಬೋದು ಫ್ರೂಟ್ಸಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು. ಅದು ಅಟ್ರಾಕ್ಟಿವ್ ಆಗಿ ಅನಿಸ್ತಾ ಇತ್ತು ಅಲ್ಲಿ ಒಂದು ನೋಡೋಕ್ಕದು. ಸೊ ಅಲ್ಲಿ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡಿ ನಾವು ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಇದು ಮಂಗಳೂರಲ್ಲೇ ಅಂತ ಹೇಳ್ತೀನಿ. ಇದು ಟೋಟಲಿ ನಾನು ಏನೇನು ಪ್ಲೇಸಸ್ ತೋರಿಸ್ತಾ ಇದ್ದೀನಲ್ಲ, ಸೊ ಇವೆಲ್ಲ ಪ್ಲೇಸಸ್ ಬಂದುಬಿಟ್ಟು ಮಂಗಳೂರಲ್ಲೇ. ಸೊ ಅವಾಗಿಂದ ಮೆಮ್ರೀಸ್ನೆಲ್ಲ ರಿಕಾಲ್ ಮಾಡ್ಕೊತಾ ಇದ್ವಿ ನಾನು ನನ್ನ ಹಸ್ಬೆಂಡ್. ಬಿಕಾಸ್ ನಾವೆಲ್ಲ ಮಂಗಳೂರು ಟ್ರಿಪ್ಪಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೀವಿ. ಇವಾಗ ಏನು ರೀಚ್ ಆಗಿದ್ವಲ್ಲ ಈ ಪ್ಲೇಸನ್ನು ಕೂಡ ನಾವು ಆವಾಗ ಬಂದಿದ್ವಿ. ತುಂಬ ಕ್ಲಿಯರಾಗಿ ನೆನಪಿದೆ. ಎಲ್ಲಿ ನಾವು ಪಾರ್ಕ್ ಮಾಡಿದ್ವಿ, ಎಲ್ಲಿ ಎಲ್ಲಿ ಸ್ಲೀಪರ್ಸ್ನೆಲ್ಲ ಇಟ್ಟಿದ್ವಿ, ಎಲ್ಲಿ ಕಾಲು ತೊಳ್ಕೊ, ಅದೆಲ್ಲನೂ ಮೆಮ್ರೀಸ್ ಎಲ್ಲ ರಿಕಾಲ್ ಮಾಡ್ಕೊತಾ ಇದ್ವಿ. ಹಾಗೆ ಎಲ್ಲ ನಾವು ಎಲ್ಲಾದರೂ ಒಂದು ಕಡೆ ರೀಚ್ ಆದಾಗ ಎಲ್ಲ ಹಿಂದಿಂದೆಲ್ಲ ನಾವು ಮೆಮ್ರೀಸ್ನ ರಿಕಾಲ್ ಮಾಡ್ಕೊತೀವಲ್ಲ. ಈ ಟೆಂಪಲಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಜಾತ್ರೆ ಇತ್ತು. ಫುಲ್ ಏರಿಯಾ ಎಲ್ಲ ಇದೇನು ನಾವು ಎಂಟ್ರ್ ಆದ್ವಲ್ಲ ಅಲ್ಲೆಲ್ಲ ಫುಲ್ಲು ಜಾತ್ರೆ ಐಟಮ್ಸು ಅದು ಎಲ್ಲ ಮಾರ್ತಾಯಿದ್ರು. ಸೊ ಇಲ್ಲಿ ಅಂತೂ ಫುಲ್ಲು ಒಳಗಡೆ ಡೊಳ್ಳು ಅದೆಲ್ಲನೂ ಜಾಸ್ತಿ ಇತ್ತು. ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅವಾಗ. ನಾವು ಆವಾಗ ಬಂದಿದ್ವಿ. ಸೊ ಇದು ನೆಕ್ಸ್ಟ್ ಅದಾದಮೇಲೆ ಇವಾಗ ಬಂದಿವಲ್ಲ. ಸೊ ಇವಾಗೇನಂದರೆ ನಾವು ನವೆಂಬರಲ್ಲಿ ಬಂದಿದ್ವಿ. ಅಂದರೆ ಅಕ್ಟೋಬರಲ್ಲಿ ಆ ಥರ ದಸರಾ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಆವಾಗ. ಸೊ ಇವಾಗ ನಾವು ನವೆಂಬರಲ್ಲಿ ಬಂದಿದ್ವಲ್ಲ. ಸೊ ಅದೇನು ಅಷ್ಟು ಇದು ಇರಲಿಲ್ಲ, ನಾರ್ಮಲ್ ಆಗಿ ಜನಗಳಿದ್ರು ಅಂತಲೇ ಹೇಳ್ಬೋದು. ಬಟ್ ಬಿಸಿಲಂತೂ ಜಾಸ್ತಿ ಇತ್ತಂತಲೇ ಹೇಳ್ಬೋದು ಮಂಗಳೂರಲ್ಲಿ. ಬಿಕಾಸ್ ಬೀಚಸ್ ಎಲ್ಲ ಇರೋದ್ರಿಂದ ಮಂಗಳೂರಲ್ಲೂ ಕೂಡ ನಮಗೆ ತುಂಬ ಬಿಸಿಲನ್ನು ನೋಡಿದ್ವಿ ಅಂತಲೇ ಹೇಳ್ಬೋದು ನಾವಿಲ್ಲಿ. ಸೊ ಇಲ್ಲಿ ಬಂದರೆ ಸುಮಾರಷ್ಟು ಸಾಯಿಬಾಬಾ ಇರಲಿ, ಹನುಮಂತ ಇರಲಿ, ಆ್ಯಂಡ್ ಸುಮಾರಷ್ಟು ಎಲ್ಲ ದೇವರುಗಳು ಇಲ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು ಮಂಗಳ ಕಾರ್ಯ ಕೂಡ ಇದೆ. ಸೊ ಮದುವೆ ಏನಾದರೂ ಮಾಡ್ತೀರಾ ಅಂತಂದರೆ ಅಲ್ಲಿ ಒಂದು ಮದುವೆ ಮಾಡುವಂಥ ಒಂದು ಫೆಸಿಲಿಟಿ ಕೂಡ ಈ ಒಂದು ಟೆಂಪಲಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇನ್ನೇನು ನಾವು ಎಂಟರ್ ಆದ್ವಿ, ಹೋಗ್ತಾ ಇದ್ದೀವಿ ಒಳಗಡೆ. ಒಂಥರ ಇದು ಟೆಂಪಲ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂಥರ ಗೋಲ್ಡನ್ ಫಿನಿಶಿಂಗ್ ಇತ್ತು. ಹನುಮಾನ್ ಟೆಂಪಲ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಟೆಂಪಲ್ಲು. ಸೊ ಈ ಟೆಂಪಲಲ್ಲಿ ನನಗೆ ಮೇನ್ ಅಟ್ರಾಕ್ಟಿವ್ ಅಂದರೆ ತುಂಬಾ ಇಷ್ಟ ಆಗಿದ್ದು ಬಂದರೆ ಈ ಥರ ವಾಟರ್ ಇದೆಯಲ್ಲ. ಸೊ ಇದ್ರ ಮಧ್ಯೆ ಸುತ್ತಲೂ ಈ ಥರ ಎಲ್ಲ ಇದೆಯಲ್ಲ. ಸೊ ಇದನ್ನು ನಾವು ಲಾಸ್ಟ್ ಟೈಮ್ ಫುಲ್ಲು ರೌಂಡ್ ಹಾಕೆಲ್ಲ ನೋಡ್ಕೊಂಡಿದ್ವಿ. ಅಷ್ಟು ರಶ್ ಒಳಗಡೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಈ ಸಲ ಬಂದಾಗ ಏನೂ ಇರಲಿಲ್ಲ, ಫುಲ್ಲು ಫ್ರೀ ಇತ್ತು. ತುಂಬ ಚೆನ್ನಾಗಿ ನೋಡಿದ್ವಿ ಅಂತಲೇ ಹೇಳ್ಬೋದು. ನನಗೆ ಇದು ತುಂಬಾ ಇಷ್ಟ ಆಯಿತು. ಈ ಥರ ವಾಟರ್ ಎಲ್ಲ ಇರೋದು ಈ ಥರ ಡಿಫ್ರೆಂಟ್ ಆಗಿತ್ತು ಒಂದು ಥೀಮ್ ಅಂತಲೇ ಹೇಳ್ಬೋದು. ಇದು
ಹೋಪ್ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಟ್ರಿಪ್ ಬ್ಲಾಗ್ಸು ಆಲ್ಮೋಸ್ಟ್ ಟೆಂಪಲ್ಸ್ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ ಅವ್ರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಹಿಂಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲನೂ ನೋಡಿದ್ವಿ, ನೀಟಾಗಿ ಎಲ್ಲ ನೋಡಿಬಿಟ್ಟು ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಏನಂತಾರೆ ಬೀಚಸ್ಗಳು ಇದ್ದಾವಲ್ಲ ಮಂಗಳೂರಲ್ಲಿ. ನಾನು ಆ್ಯಕ್ಚುಲಿ ಮಂಗಳೂರಲ್ಲಿರೋ ಬೀಚಸ್ ಎಲ್ಲನೂ ನೋಡಿದ್ದೀನಿ ಅವಾಗ ಬಂದಾಗ. ಸೊ ಮತ್ತು ನಮ್ಮ ಹಸ್ಬೆಂಡು ನೋಡೋಣ ಬೀಚಸ್ಗಳನ್ನು ಅಂತ ಅಂದ್ಕೊಂಡ್ವಿ. ಬಟ್ ನಾವೇನು ಅಂದ್ಕೊಂಡ್ವಿ, ನಮ್ಮದು ಒಂದು ಬಸ್ಸು 7:30 ಇತ್ತು. ಮತ್ತು ಹಾಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಲ್ಲ. ಸೊ ಎಲ್ಲ ಡಿಲೇ ಆಗುತ್ತೇನೋ, ತುಂಬ ಲೇಟ್ ಆಗುತ್ತೇನೋ, ಮತ್ತು ಬಿಸಿಲು ಬೇರೆ ಜಾಸ್ತಿ ಇತ್ತು. ಈ ಬಿಸಿಲಲ್ಲಿ ಬೀಚಸ್ಗಳನ್ನು ಚೂಸೇ ಮಾಡಬಾರ್ದು, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದರು ನಮ್ಮ ಹಸ್ಬೆಂಡು. ಬೇಡ ಹೋಗ್ತಾ ಇದ್ದೀವಿ ಹೆಂಗಿದ್ರು ಕುಕ್ಕೆ. ಆ್ಯಕ್ಚುಲಿ ಬಂದರೆ ಇಲ್ಲಿಂದ ಮಂಗಳೂರಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಒಂದು 3 ಅವರ್ಸ್ ಜರ್ನಿ ಇದೆ. ಸೊ 2.5-3 ಅವರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸುಮ್ಮನೆ ಲೇಟ್ ಆದರೆ ಹೆಂಗೆ ಅಂತ ಅಂದ್ಬಿಟ್ಟು ನಾವು ಬೀಚಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಲಾಸ್ಟ್ ಡೇ. ಆ್ಯಂಡ್ ಜಸ್ಟ್ ನಾವು ಈ ಒಂದು 3 ಟೆಂಪಲ್ಸ್ನ ನೋಡ್ಕೊಂಡ್ಬಿಟ್ಟು ಏನಂತೀವಿ ಕುಕ್ಕೆ ಸುಬ್ರಹ್ಮಣ್ಯನ ನೋಡ್ಕೊಂಡ್ಬಿಟ್ಟು ಬಸ್ ಹತ್ತೋಣ ಅಂತ ಅಂದ್ಕೊಂಡ್ಬಿಟ್ಟು. ಸೊ ಇವಾಗ ನಮ್ಮ ಒಂದು ಜರ್ನಿನ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಸೊ ಹೋಗುವಂಥ ವೇ ಒಳಗಡೆ ಫುಲ್ ಆಫ್ ಗ್ರೀನರಿ ಆಗಿರಲಿ, ಈ ಥರ ಬೆಟ್ಟ ಲೈಕ್ ಒಂಥರ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ನನಗೆ ಹೋಗುವಂಥ ವೇ. ನಾವು ಇನ್ನೇನು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ದೂರಿಂದ ಕಾಣಿಸ್ತಾ ಇದೆ ಅಲ್ವಾ, ದೂರದಿಂದ ಅದೇ ಕುಕ್ಕೆ ಸುಬ್ರಹ್ಮಣ್ಯ. ಆ್ಯಂಡ್ ಈ ಡೇ ಲಾಸ್ಟ್ ಡೇ ಬಂದು ನಾವು ಕ್ಯಾಬ್ನ ಬುಕ್ ಮಾಡಿದ್ವಿ, ಲೈಕ್ ನಮಗೆ ಕುಕ್ಕೆಗೆ ಡ್ರಾಪ್ ಮಾಡಿ ಅಂತ ಹೇಳ್ಬಿಟ್ಟು. ಆ ಡೇನೂ ಕೂಡ ನಾವು ಬುಕ್ ಮಾಡ್ಕೊಂಡಿದ್ವಿ ಕಾರ್ನ. ಸೊ ಅವ್ರು ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಅವರು ಮತ್ತೆ ಉಡುಪಿಗೆ ಹೋಗಬೇಕಾಗಿತ್ತು. ಸೊ ನಾವಿನ್ನೇನು ಕುಕ್ಕೆ ಸುಬ್ರಹ್ಮಣ್ಯಗೆ ಎಂಟರ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ಆಯ್ತಂತ ಹೇಳ್ಬೋದು ದರ್ಶನ ಎಲ್ಲ. ಆ್ಯಂಡ್ ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಕುಕ್ಕೆ ಸುಬ್ರಹ್ಮಣ್ಯ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ತೋರಿಸೋಕೆ. ಸೊ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸಿದ್ದೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಎಂಟ್ರೆನ್ಸ್ ಆಫ್ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ಬೋದು. ಈ ಕಡೆ ಈ ಸೈಡ್ ಬಂದರೆ ನಿಮಗೆ ಫುಲ್ ಐಟಮ್ಸ್ ಎಲ್ಲ ಇರ್ತವೆ. ಆ್ಯಂಡ್ ಇದು ಹೋಗುವಂಥ ವೇ ಅಂತಲೇ ಹೇಳ್ಬೋದು. ನಿಮಗೆ ಕಾಣಿಸ್ತಿದೆಯಲ್ಲ ಗೋಪುರ, ಅಲ್ಲಿಂದ ಒಳಗಡೆ ಹೋದ್ರೇ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಟೆಂಪಲ್ಲು ತುಂಬ ಫೇಮಸ್ ಆಗಿರೋದೇ ಅಲ್ಲೇ ಪಕ್ಕದಲ್ಲೇ ಇದೆ, ಅದನ್ನು ಕೂಡ ಹೋಗಿದ್ವಿ. ಸೊ ಅದನ್ನು ಕೂಡ ನನ್ನ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಮುಂದೆ. ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲಿ ವಿಶ್ರಾಂತಿ ಪಡೆಯೋಕದೆಲ್ಲ ತುಂಬ ದೊಡ್ಡದಾಗಿರುವಂಥ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕುಕ್ಕೆಯಲ್ಲಿ. ಸೊ ನೋಡ್ಬೋದು, ಇಲ್ಲಿ ಕೂಡ ಅಷ್ಟು ಮೊಬೈಲೆಲ್ಲ ಅಲೋ ಇರಲಿಲ್ಲ. ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ವಲ್ಲ, ಸೊ ಆವಾಗ ತಗೊಂಡಿರೋ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು ಇದು. ಆದರೂ ಅವರು ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ನೋಡಿದ್ರು, ಬಂದ್ ಮಾಡಿ ಮೊಬೈಲ್ ಅಂತ ಹೇಳ್ತಾಯಿದ್ರು ಅವರು. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿಂದ ನೀವು ಹೊರಗಡೆ ಹೋದರೆ ನಿಮಗೆ ಇನ್ನೊಂದು ಪ್ಲೇಸು ಫೇಮಸ್ ಆಗಿರೋದು ಹೇಳಿದ್ನಲ್ಲ. ಸೊ ಇಲ್ಲಿಂದ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದು ಅದೇನೋ ನಿಜವಾಗ್ಲೂ ಮೂಡಿದೆ ಅಂತೆ ಅಲ್ಲಿ ಪಕ್ಕದಲ್ಲಿ. ಅದನ್ನು ಏನಂತೀವಿ, ಲೈಕ್ ದೇವರು ಮೂಡಿದೆ ಅಂತ ಅಲ್ಲಿ ಪಕ್ಕದಲ್ಲಿ. ಅದಕ್ಕೋಸ್ಕರ ಅದನ್ನು ತುಂಬ ಫೇಮಸ್ಸು, ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ನಮ್ಗೆ ಯಾರೋ ಸಜೆಸ್ಟ್ ಮಾಡಿದ್ರು. ನಮ್ಗೆ ಇಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಏನೋ ಗೊತ್ತಿಲ್ಲ ನೋಡಿ. ಅಲ್ಲಿ ಕೂತ್ಕೊಂಡಾಗ ನಾವು ಸುಮ್ಮನೆ ಕೇಳಿದ್ವಿ ಮತ್ತೆ ಏನು ಫೇಮಸ್ ಇದಾವೆ, ಮತ್ತೆ ಎಲ್ಲಿ ಹೋಗ್ಬೋದು ಅಂತಂದಾಗ ಅವ್ರು ಹೇಳಿದರು ಇಲ್ಲಿ ಬಂದಮೇಲೆ ಎಲ್ಲರೂ ಅಲ್ಲಿ ಹೋಗ್ತಾರೆ, ಸೊ ನೀವು ಕೂಡ ಹೋಗಿ ಬನ್ನಿ ಅಂತಂದು ಹೇಳಿದರು. ಸೊ ಹಾಗಾಗಿ ನಾವು ಮತ್ತೆ ಅಂದರೆ ಅದರ ಪಕ್ಕದಲ್ಲೇ ಒಂದು ರೋಡ್ ಇದೆ ಕೆಳಗಡೆ ಹೋಗೋದು. ಸೊ ನಡ್ಕೊಂಡು ಹೋಗ್ಬೋದು, ಇಟ್ ಈಸ್ ವಾಕೇಬಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಎಲ್ಲರೂ ಬರ್ತಾಯಿದ್ರು ಜನರು ಕೂಡ. ಸೊ ಅಲ್ಲಿ ಹೋಗಿದ್ದು ತುಂಬ ಒಳ್ಳೇದಾಯ್ತಂತ ಅನ್ನಿಸ್ತು. ಬಿಕಾಸ್ ಎಷ್ಟು ಚೆನ್ನಾಗಿ ಗ್ರೀನರಿ ಇತ್ತು ಅಂದರೆ ಇಷ್ಟು ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ಅಲ್ಲಿ ಕೂಡ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಆ ಒಂದು ಪ್ಲೇಸು ಕೂಡ ನಮಗೆ.
ಇನ್ನೇನು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹೋಗುವಂಥ ವೇ ಅಲ್ಲಿ ಕೂಡ ಅಲ್ಲಿ ಸುಮಾರಷ್ಟು ಶಾಪಿಂಗ್ ಐಟಮ್ಸು ಅಥವಾ ಏನಾದರೂ ಹಿಂಗೆ ನಮಗೆ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಸೊ ರಿಯಲ್ ಅದು ಅದೆಲ್ಲನೂ ಇತ್ತು. ಸೊ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಕರೀತಾರೆ. ಸೊ ಅದು ಹೇಳಿದ ನೀವು ಕುಕ್ಕೆಗೆ ಏನಾದರೂ ವಿಸಿಟ್ ಇದ್ದರೆ ಈ ಒಂದು ಟೆಂಪಲ್ನ ಹೋಗ್ಬಿಟ್ಟು ಹೋಗ್ಬೇಕಂತ ಹೇಳಿದ್ರಲ್ಲಿ. ಸೊ ನೀವು ಡೈರೆಕ್ಷನ್ಸ್ ಕೇಳಿದರೆ ಯಾರಾದರೂ ಹೇಳ್ತಾರೆ, ಅಲ್ಲೇ ಪಕ್ಕದಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ನಾವಿನ್ನೇನು ಎಂಟರ್ ಆಗ್ತಾ ಇದ್ದೀವಿ ಆ ಒಂದು ಟೆಂಪಲ್ಗೆ ಹೋಗುವಂಥ ವೇ ಅಂತಲೇ ಹೇಳ್ಬೋದು ಇದು. ಸೊ ಇಲ್ಲಿ ನೋಡ್ಬೋದು ನೇಚರ್ ವೈಸು ಈ ಕಡೆ ಒಂದು ಸಿಟ್ಟಿಂಗ್ ಏರಿಯಾ ಇರಲಿ ಆ ಥರ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ನೋಡ್ಬೋದು ನೀವು ಕಲ್ಲು ಮೇಲೆ ಕಲ್ಲು ಇಡ್ತಾ ಇದ್ದಾರಲ್ವ. ಸೊ ಈ ಥರ ಏನಕ್ಕೆ ಇಡ್ತಾ ಇದ್ದಾರೆ ಅಲ್ಲಿ ಎಲ್ಲರೂ ಅಂತ ಕೇಳಿದಾಗ ಅವ್ರು ಹೇಳಿದರು, ಸೊ ಈ ಥರ ನೀವು ಒಂದು ಕಲ್ಲು ಮೇಲೆ ಒಂದು ಕಲ್ಲು ಈ ಥರ ನೀವು ಇಟ್ಟರೆ ಬೇಗ ನೀವು ಏನಾದರೂ ಮನೆ ಕಟ್ಟಿಸ್ಬೇಕಾ ಅಥವಾ ನಿಮಗೆ ಮನೆ ಬೇಕು ಅಂತ ಆ ಒಂದು ಏನಾದರೂ ವಿಶ್ ಇದ್ದರೆ ಅದು ಫುಲ್ಫಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ಅವರು. ಸೊ ಅದಕ್ಕೋಸ್ಕರ ಅಲ್ಲಿ ನೋಡ್ಬೋದು ಸುಮಾರಷ್ಟು ಜನ ಆ ಥರ ಕಲ್ಲು ಮೇಲೆ ಕಲ್ಲೆಲ್ಲ ಇಡ್ತಾಯಿದ್ರು. ಅವರವರ ನಂಬಿಕೆ ಅಂತಲೇ ಹೇಳ್ಬೋದು ಅದೆಲ್ಲನೂ ಕೂಡ. ಸೊ ಇಲ್ಲಿಂದ ಒಳಗಡೆ ಹೋದರೆ ಒಂಥರ ಗ್ರೀನರಿ ಸಿಟ್ಟಿಂಗ್ ಏರಿಯಾ ಆ ಥರ ಎಲ್ಲ ಇದೆ. ಸೊ ನಾವು ಈ ಸೈಡ್ ಹೋದರೆ ನಮಗೆ ಒಂದು ಮೇನ್ ಟೆಂಪಲ್ ಇದೆ ಅಂತಲೇ ಹೇಳ್ಬೋದು. ಲೈಕ್ ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಸೊ ಅದೇ ರೀತಿ ಇಲ್ಲಿ ಒಳಗಡೆ ಹೋದರೆ ನಿಮಗೆ ಒಂದು ದರ್ಶನ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇದೇನೇ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಥರ ಕಲ್ಲು ಮೇಲೆ ಕಲ್ಲನ್ನೆಲ್ಲ ಸುಮಾರಷ್ಟು ಜನ ಇಡ್ತಾಯಿದ್ರು. ಸೊ ಅಲ್ಲಿಂದ ನೀವು ನೋಡ್ಬೋದು ಇಲ್ಲ ಶಾಪ್ಸ್ಗಳೆಲ್ಲ ಹೇಳಿದ್ನಲ್ಲ, ಸುಮಾರಷ್ಟು ಶಾಪ್ಸ್ಗಳಿದೆ. ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದು ಒಂದಿಷ್ಟು ಶಾಪಿಂಗ್ನ ಮಾಡಿದ್ವಿ ಅಂತ ಹೇಳ್ಬೋದು. ಏನೆಲ್ಲ ತೊಗೋಬೋದು ಅಂತ ದೀಪ ಐಟಮ್ಸ್ ಎಲ್ಲ ದಿಯಾ ಅವೆಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲನೂ ತೊಗೊಂಡ್ವಿ. ಹಾಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ ಎಲ್ಲಿರುತ್ತೆ ಏನು ಅಂತ ಅಂದ್ಬಿಟ್ಟು ಈ ಥರ ಪ್ಲೇಸಸ್ಗಳಿಗೆ ಬಂದಾಗ. ಸೊ ಇಲ್ಲಿ ಏನು ನೀವು ಬರ್ತಿರಲ್ಲ ಆದಿ ಸುಬ್ರಹ್ಮಣ್ಯ, ಈ ಸೈಡು ನಿಮಗೆ ಚೆನ್ನಾಗಿರುವಂಥ ಒಂದು ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ. ಸೊ ಆ್ಯಕ್ಚುಲಿ ನಮಗೆ ಫಸ್ಟ್ ಗೊತ್ತಾಗಲಿಲ್ಲ, ಬಂದ ತಕ್ಷಣ ಎಲ್ಲಿದೆ ಅಂತ ಲೈಕ್ ಗೊತ್ತಾಗಲಿಲ್ಲ. ಸೊ ನಾವು ಅಲ್ಲೇ ಎಂಟರ್ ಆದ್ವಿ. ಆಮೇಲೆ ಬಂದು ಎಲ್ಲ ಈ ಕಡೆ ಎಲ್ಲ ನೋಡಿದಾಗ ಇಲ್ಲೆಲ್ಲ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇತ್ತು. ಸೊ ಇನ್ನೇನು ಇಲ್ಲಿ ಹೇಳಿದ್ನಲ್ಲ ಈ ಸೈಡ್ ಹೋಗ್ತಾ ಇದ್ದೀವಿ ಒಳಗಡೆ. ನೋಡೋಕ್ಕೆ ಮಾತ್ರ ನಂಗೆ ತುಂಬ ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ವೇ ನನಗೆ. ಕುತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಸಿಟ್ಟಿಂಗ್ ಏರಿಯಾ ಇತ್ತು. ಸೊ ಅಲ್ಲಿ ಕುತ್ಕೊಂಡಿದ್ಲು. ನನ್ನ ಮಗಳು ಒಂದು ಟಾಯ್ನ ತೊಗೊಂಡಿದ್ಲು. ಮಕ್ಕಳಂದರೆ ಹಾಗೆ ಎಲ್ಲಾದರೂ ಈ ಥರ ಬಂದಾಗ ಅಲ್ಲಿ ಮೇನ್ ಅಟ್ರಾಕ್ಷನ್ ಟಾಯ್ಸ್ ಇಟ್ಟಿರ್ತಾರಲ್ವ, ಸೊ ಅವರಿಗೆ ಟಾಯ್ಸ್ ಕೊಡಿಸ್ಲೇಬೇಕು, ಇಲ್ಲಾಂದರೆ ಬಿಡೋದೇ ಇಲ್ಲ ಅವರು. ಸೊ ಆಮೇಲೆ ಅವಳು ಸುಮ್ಮನೆ ಇಲ್ಲಿ ವಾಕ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಗ್ರೀನರಿ ಎಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈವ್ನಿಂಗ್ ಟೈಮ್ ಆಗಿತ್ತಲ್ವ, ತುಂಬ ಚೆನ್ನಾಗಿ ಸನ್ಸೆಟ್ ಅದೆಲ್ಲ ಕಾಣಿಸ್ತಾ ಇತ್ತು ಈ ಒಂದು ಪ್ಲೇಸಲ್ಲಿ. ಸೊ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರೆ ಸೊ ಅಲ್ಲಿ ನೀವು ಮೇನ್ ದರ್ಶನ ಮಾಡ್ಕೊಂಡ್ಬಿಟ್ಟು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕೂಡ ಶಿವಂದು ತುಂಬಾ ಚೆನ್ನಾಗಿ ಒಂದು ಥರ ಪೀಸ್ ಆಗಿರುವಂಥ ಒಂದು ಇದು ಇತ್ತು. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸು. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಅಲ್ಲಿಂದ ಹೇಳಿದ್ನಲ್ಲ, ಸೊ ಇದೇನೋ ರಿಯಲ್ ಆಗಿ ಕೊಬ್ಬರಿ ಎಣ್ಣೆ ಅಂತ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿತ್ತು ಇದು. ಲೈಕ್ ಏನೂ ಆ್ಯಡ್ ಮಾಡಿಲ್ಲ, ಕೆಮಿಕಲ್ಸು ಆ ಥರ ಏನಿಲ್ಲ, ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಇತ್ತು. ಸೊ ಅದನ್ನು ಕೂಡ ತಗೊಂಡು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಇನ್ನೂ ನಮ್ಮದು ಬಸ್ ಬರೋದು ಲೇಟ್ ಇತ್ತು. ಆ್ಯಂಡ್ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಅಷ್ಟೇ ಜಸ್ಟ್ ಒಂದು ಸ್ವಲ್ಪ ವಾಕೇಬಲ್ಲು 2 ಮಿನಿಟ್ಸ್ ವಾಕ್ ಮಾಡಿದ್ರೇ ಬರುತ್ತೆ. ಸೊ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೈಟ್ ವ್ಯೂ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ.
ಸೊ ಇನ್ನೂ ಲೇಟ್ ಇತ್ತಲ್ವ ಬಸ್ಸು ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಕೂತ್ಕೊಂಡಿದ್ವಿ. ಸೊ ಕುತ್ಕೊಳ್ಳೋಕ್ಕೆ ಮತ್ತು ಮಲ್ಕೊಳ್ಳೋಕ್ಕೆ ತುಂಬ ಸ್ಪೇಷಿಯಸ್ ಆಗಿ ನೋಡ್ಬೋದು. ಇಲ್ಲಿ ಒಳಗಡೆ ಏರಿಯಾ ಇದೆಯಲ್ಲ, ಸೊ ಕಂಪ್ಲೀಟ್ಲಿ ಅದು ಕೂತ್ಕೊಳ್ಳೋಕ್ಕೆ ಭಕ್ತಾದಿಗಳಿಗೆ ಮಲ್ಕೊಳ್ಳೋಕ್ಕಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಂದು ನಾವು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಹೊರಗಡೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿನ ಪಡಿತಾ ಇದ್ವಿ ಅಂತಲೇ ಹೇಳ್ಬೋದು. ಪಡೆದು ಇನ್ನೇನು ಟೈಮ್ ಆಯಿತು, ಫೈನಲಿ ವಿ ಆರ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರು ಕಡೆ ನಮ್ಮ ಒಂದು ಪಯಣನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೋಡ್ಬೋದು ಇದೇ ಬಸ್ಸು. ನಾವು ಹೋಗುವಾಗ SRSನ ಚೂಸ್ ಮಾಡಿದ್ವಿ ಬಿಕಾಸ್ ಜರ್ನಿ ಜಸ್ಟ್ 5 to 6 ಅವರ್ಸ್ ಅಷ್ಟೇ ಇತ್ತು ಅಂತಲೇ ಹೇಳ್ಬೋದು. ಸೊ ಬೇಗನೆ ಮಾರ್ನಿಂಗ್ ನಾವು ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ. ಅಲ್ಲಿಂದ 7:30 ಬಿಟ್ಟಿರೋದು, ಇಲ್ಲಿ ಮಾರ್ನಿಂಗ್ ಒಂದು 5 o'clock ನಾವು ರೀಚ್ ಆದ್ವಿ. 5 o'clock ಒಳಗಡೆನೇ ರೀಚ್ ಆಗಿದ್ವಿ ಅಂತ ಹೇಳ್ಬೋದು. ಬ್ಯಾಕ್ ಟು ಬೆಂಗಳೂರು. ತುಂಬಾ ಚೆನ್ನಾಗಿತ್ತು ಟ್ರಿಪ್ ಬ್ಲಾಗ್ಸು. ತುಂಬ ಪೀಸಾಗಿ ಪ್ರತಿಯೊಂದು ಕಡೆನೂ ಯಾವುದೇ ಗೊಂದಲ ಇರದೆ ಚೆನ್ನಾಗಾಯಿತು ದರ್ಶನ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.